ಒಂದು ಇರಿಬಿ ಹೊಂಟಿತ್ತು. ಎಲ್ಲಿಗೆ? ಹಿಮಾಲಯದ ಬೆಟ್ಟಕ್ಕೆ, ಹಿಮದ ಬೆಟ್ಟಕ್ಕೆ ಪ್ರಯಾಣಕ್ಕೆ ಹೊಂಟಿತ್ತು. ಒಂದಿಷ್ಟು ಇಚ್ಛೆ, ಹಿಮಾಲಯ ಬೆಟ್ಟವನ್ನು ತಲುಪಬೇಕು, ಏರಬೇಕಂತ. ಇರಿಬಿ ದಾರಿಯೊಳಗೆ ಒಂದು ಹಕ್ಕಿ ಬೆಟ್ಟ ಆತು. ಇರಿಬಿಗೆ ಕೇಳ್ತು, ಎಲ್ಲಿ ಹೊಂಟಿದೀಯಾ ಅಂತ. ಇರಿಬಿ ಹೇಳ್ತು, ನಾನು ಹಿಮಾಲಯ ಗೌರಿಶಂಕರ ಏರಾಕ್ ಹೊಂಟೀನಿ ಅಂತು. ಗೌರಿಶಂಕರ ಗೊತ್ತದ ನಿಮಗೆ? ಇನ್ನು ಮನುಷ್ಯರೇ ಹೋಗೋಕ್ಕಾಗೋದಿಲ್ಲ, ನೀವೆಂದೂ ನೋಡೇ ಇಲ್ಲ. ಅಂಥ ಗೌರಿಶಂಕರ ನೋಡಕ್ಕೆ ಹೊಂಟಿತ್ತು. ಯಾವುದು? ಮೂಡಲ್ಗಿಯ ಒಂದು ಇರಿಬಿ. ಅದಕ್ಕೆ ಅಂಥ ಕನಸ ಬಿದ್ದಿರಬೇಡ. ನಮಗೆ ಅಂಥ ಕನಸ ಬೀಳ್ತಾವ, ಅದಕ್ಕೆ ಅಂಥ ಕನಸ ಬಿದ್ದಿರಬೇಡ. ನಮ್ಮಲ್ಲೂ ಒಬ್ಬ ಹೊಂಟಿದ್ದ. ಎಲ್ಲಿಗೆ? ಇರಿಬಿ ಹೊಂಟಿತ್ತು. ಅವಾಗ ಒಂದು ಹಕ್ಕಿ, ಸಣ್ಣ ಪಕ್ಷಿ ಬಂದು ಅದರ ಹತ್ತಿರ ಕೂತು ಕೇಳ್ತು, ಬಹಳ ಅವಸರದಾಗದಿಯಲ್ಲ, ಎಲ್ಲಿಗೆ ಹೋಗ್ತೀಯ ಅಂತು ಹಕ್ಕಿ. ಅವಾಗ ಅದು ಇರಿಬಿ ಹೇಳ್ತು, ನೋಡು, ನಾನು ಗೌರಿಶಂಕರಕ್ಕೆ ಹೊರಟೇನಿ. ಅಷ್ಟು ಉತ್ಸಾಹದಕ್ಕೆ ನಾನು ಗೌರಿಶಂಕರಕ್ಕೆ ಹೊರಟಿದ್ದೇನೆ ಅಂತ. ಅವಾಗ ಹಕ್ಕಿ ಹೇಳ್ತು, ಅಲ್ಲೋ, ಏನು ಈ ರೀತಿ ಸಣ್ಣ ಸಣ್ಣ ಕಾಲಗಳು, ನೀವು ನಡೆಯಾಮೆ ಯಾವಾಗ, ಹೋಗಾಮೆ ಯಾವಾಗ, ಎಷ್ಟು ದೂರದ ಗೊತ್ತೇನು ಅಂತ. ಎಷ್ಟು ದೂರದ ಅಂತು ಕೇಳ್ತು. ಯಾವುದು? ಇರಿಬಿ. ಅವಾಗ ಹಕ್ಕಿ ಹೇಳ್ತು, ನಾನು ಹೋಗಿ ಬಂದವನೇ, ಆದರೆ ಅದು ಬಹಳ ದೂರ. ಎಷ್ಟು ಅಂತು ಇರಿಬಿ. ಅದು ಹೇಳ್ತು, 2000 ಕಿಲೋಮೀಟರ್. ಅವಾಗ ಅದು ಹೇಳ್ತು, ಇರಿಬಿ, ಇಷ್ಟನ ಅಂತು. 2000? ನಾನು ಹೋಗೇ ತೀರ್ತೀನಿ ಅಂತು. ಹಂಗದೆ ಏನು 2? ನಾವು ಹೋಗೋ ಮಾಡೋದಲ್ಲ, ಮುಂಜಾನೆ 6ಕ್ಕೆ ಬರ್ಬೇಕಾರು 6:30 ಮನೆ ಬಿಟ್ಟು ಇಷ್ಟು ದೂರ ಹೆಂಗೆ ಹೋಗೋದು ನಮ್ಮದು? ಅದು 2000 ಹೋಗಿಬಿಡ್ತೀನಿ ಅಂತ ಇರಿಬಿ. ಅದು ಬೇಕು, ದೀರ್ಘಕಾಲ ಪರಿಶ್ರಮ ಮಾಡುವ ದೃಢ ಮನಸ್ಸು ಬೇಕಲ್ಲ. ಅದು ಇತ್ತು ಅಂದರೆ ಇದು ಸುಲಭ ಆಗ್ತದೆ. ಆವಾಗ ಪಕ್ಷಿ ಅಂತೂ ಇದ್ಯಾಂಥ ಭಾಷಾನಿಂದ ಅಂತ. ನೀನರೇ ತಾಸಿಗಿಟ್ಟಿಟ್ಟು ಹೋಗಾಮ, ಅದು ಎಲ್ಲಿ ಏನು ಮಾತು, ಎಷ್ಟು ದೂರ, ಯಾರ್ಯಾರು ಹೋಗೋದಿಲ್ಲ, ನಮ್ಮಂಥ ಪಕ್ಷಿಗಳು ಸಹಿತ ಹೋಗೋದಕ್ಕಷ್ಟಿರುವಾಗ ನೀನೇನು ಅಂತ. ಆವಾಗ ಇರಿಬಿ ಹೇಳ್ತು, ನಡ್ಕೋತು ಹೋದರೆ ಸ್ವರ್ಗಕ್ಕೂ ಮುಟ್ತೇವೆ, ಇದೇನು ದೊಡ್ಡ ಮಾತು, ನಿಂತರೆ ಎಲ್ಲಿ ಹೋಗೋದಿಲ್ಲ ಅಂತ. ಈಗ ನಾ 2 ಹೆಜ್ಜೆ ಇಟ್ಟು ಸಮೀಪ ಆತಿಲ್ಲ ಅಂತು. ಯಾವುದು? ಇರಿಬಿ. 2 ಹೆಜ್ಜೆ ಇಟ್ಟಿನಲ್ಲ, ಅಷ್ಟು ಸಮೀಪ ಆತು. ಹಾಗೆ ಇಟ್ಕೋತ ಹೋದ್ರೆ ಸಮೀಪಕ್ಕೋತ ಹೋಗ್ತದೆ. ದಿವಸ ಕೆಣಿಸ್ಬೇಕು, ಸಮೀಪ ಆಗ್ತದೆ ಅನ್ನೋದು ಬಹಳ ದೊಡ್ಡದು ಅಂತ. ಹಂಗ ಸಾಧನಾ ಮಾಡೋ ಮನುಷ್ಯಾಗ ಬಹಳ ಅನಿಸಬಾರ್ದು. ಏನು 1-2 ಕಿಲೋಮೀಟರ್ ಇರಿಬಿಟ್ಟು ಹೇಳ್ತದೆ. ನಮಗೆ ಗಾಡಿಗಳದಾವ, ಹೆಲಿಕಾಪ್ಟರ್ಗಳದಾವ, ವಿಮಾನಗಳದಾವ, ಎಲ್ಲ ಅದಾವ, ಆದರೂ ನಮಗೆ ದೂರ ಆಗ್ತದೆ. ಆ ಇರಿಬಿಗೆ ಎಷ್ಟು ಸಮೀಪ ಆಗ್ಯದೆ. ಅದಕ್ಕೆ ಅದು ತಪಸ್ವಿ, ನಾವು ಅಲ್ಲ ಅಷ್ಟೆ. ನಮಗೆ ತಾಪ ಆಗ್ತದೆ. ಮಾಡಬೇಕು ಮನುಷ್ಯ. ಎಲ್ಲವನ್ನೂ ಸಹಜ ಅಂತಲ್ಲ, ಸ್ವಲ್ಪ ಪರಿಶ್ರಮದ ಮಧ್ಯದಲ್ಲಿ ಒಂದೇನೋ ಆನಂದ ಇರ್ತದೆ. ಆವಾಗ ಇರಿಬಿ ಹೇಳ್ತು, ನೋಡು ಹಕ್ಕಿಯೇ, ನೀ ಹೋಗಿ ಬಂದು ನೋಡಿ ಬಂದಿಯಲ್ಲ. ಹೌದು, ನೋಡಿ ಬಂದಿದ್ದೇನೆ. ಮಸ್ತ್ ಇರಬೇಕಲ್ಲ ಅಂತು. ಹೌದು, ಅದಕ್ಕೆ ಅಷ್ಟೇ ಮಸ್ತ್ ಅದೆ. ಆದರೆ ಏನು ಮಾಡೋದು, ನಿನಗೆ ವರ್ಷಗಳೇ ಹೋಗ್ತಾವ.
ಅದು ಅಂತೂ ಪ್ರತಿ ವರ್ಷ ಪ್ರತಿ ಕ್ಷಣ 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 ಅದನ್ನು ನೆನಪ ಮಾಡಿಕೊಂಡ್ರೆ ಎಷ್ಟು ಆನಂದ ಆದೀತು ಹೇಳು. ನಾನು ಗೌರಿ ಶಂಕರಕ್ಕೆ ಹೊರಟೇನೆ, ಪ್ರತಿ ಕ್ಷಣ ಹೋಗಿ ಮುಟ್ಟೋದು ಕೂಡಲೇ ಉಳಿಯೋದಿಲ್ಲದು. ಅದಕ್ಕೆ ತಡ ಆದರೆ ಚಿಂತೆಲ್ಲ, ತಡನೇ ಆಗಬೇಕು ನೋಡು, ಆನಂದ ಪಡ್ಬೋದು. ಸುಮ್ಮನೆ ಹಿಂಗೆ ಹೋಗಿ ಬಂದರೆ ಏನಾಯಿತು, ನಾವು ತಡ ಆಗಿ ಹೋಗ್ತೇವೆ. ಪ್ರತಿ ಕ್ಷಣ ಸಂತೋಷ ಪಡ್ತೇನೆ. ನನ್ನ ಮನಸ್ಸಿನಲ್ಲಿ ಹಿಮಾಲಯ, ನನ್ನ ಮನಸ್ಸಿನಲ್ಲಿ ಹಿಮಾಲಯ, ಕಣ್ಣುಗಳಲ್ಲಿ ಹಿಮಾಲಯ ಅಲ್ಲೇನು. ಮೈ ಹೋಲ್ ಬೀಯಿಂಗ್ ಈಸ್ ಫಿಲ್ಡ್ ವಿತ್ ದ ಥಾಟ್ ಆಫ್ ಹಿಮಾಲಯನ್ ಮೌಂಟನ್ಸ್. ಎಲ್ಲ ತುಂಬಿ ಹೋಗಿ, ನನ್ನ ಮನಸ್ಸೆಲ್ಲ ಅದರಿಂದ ತುಂಬಿ ಹೋಗಿದೆ. ಹಿಮಾಲಯ ಹಂಗೆ ಭಾವ ಬರಬೇಕಾಗ್ತದೆ. ಸಾಧನೆ ಯಾವುದನ್ನು ಮಾಡಬೇಕಂತೇವೆ ಅದು ಮೈ ಉಣಬೇಕಾಗ್ತದೆ, ಅದು ಮನಸ್ಸನ್ನು ತುಂಬಬೇಕಾಗ್ತದೆ. ಆ ಬಳಿಕ ಒಬ್ಬ ಮನುಷ್ಯ ವಿಜ್ಞಾನಿಯಾಗ್ತಾನ, ಸಂಗೀತ ಶಾಸ್ತ್ರಜ್ಞನಾಗ್ತಾನ. ಅಲ್ಲ ಆಗೋದಿಲ್ಲೇನು? ಎಲ್ಲ ದೊಡ್ಡ ದೊಡ್ಡ ಸಂಗೀತಜ್ಞರೇನು ಒಂದು ದಿವಸದಾಗ ಆಗ್ಯಾರೇನು? ಒಂದು ದಿವಸದಾಗ ಆಗ್ಯಾರೇನು? ಯಾರೇ ಏನೇ ಮಾಡಲಿ ಬಿಡಲಿ ಎಲ್ಲವನ್ನ ಮರೆತು ಒಬ್ಬ ಸಂಗೀತಗಾರ ಹಗಲ ರಾತ್ರಿ ಕಷ್ಟಪಡ್ತಾನೆ ಇರ್ತಾನ. ಧ್ವನಿ ತೀಡೋದೇನು ಸಾಮಾನ್ಯ? ಒಂದೀಟೂ ವ್ಯತ್ಯಾಸ ಆಗದಂಗೆ ಸ್ವರ ರೂಢಿಸೋದೇನು ಸಾಮಾನ್ಯ ಮಾತೇನು? ಅಷ್ಟು ಸಾಧನೆ ಅದು. ಹಾಗೆ ಜಗತ್ತಿನಲ್ಲಿ ನಾವು ಅನೇಕ ಸಾಧನೆಗಳನ್ನು ಮಾಡ್ಕೋತ ಹೋಗ್ತೀವಿ. ಕೆಲವು ವೈಯಕ್ತಿಕ ಸಾಧನೆಗಳಿರ್ತಾವೆ, ಕೆಲವು ಸಾಮೂಹಿಕ ಸಾಧನೆಗಳು ಇರ್ತವೆ. ನಾವು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದೇವಿ. ಅದೇನು ಒಂದು ದಿವಸದ ಸಾಧನೆ ಅಲ್ಲ, ಒಬ್ಬ ವ್ಯಕ್ತಿಯ ಸಾಧನೆ ಅಲ್ಲ. ಸಾವಿರ ಜನ, ಲಕ್ಷ ಜನ, ಕೋಟಿ ಜನ ಪ್ರಯತ್ನ ಮಾಡಿದರು 100 ವರ್ಷಗಳ ಕಾಲ. 1857, ಅದಕ್ಕಿಂತ ಹಿಂದೆ ಒಂದಿಷ್ಟು 47, ಅಲ್ಲಿಂದ ಇಲ್ಲಿವರೆಗೆ 47ರವರೆಗೆ 100 ವರ್ಷಗಳ ಕಾಲ ಸಾಧನೆ ಮಾಡಿದರು, ಹೋರಾಟ ಮಾಡಿದರು. ಮಾಡಿದವರು, ಕಷ್ಟಪಟ್ಟವರು, ಪ್ರಾಣ ಕೊಟ್ಟರು. ನಾವು ಏನೂ ಮಾಡಿಲ್ಲ, ಆರಾಮದೇವಿ, ಅನುಭವಿಸಕತ್ತೇವೆ. ಇದರ ಪ್ರಜ್ಞೆ ಇದ್ದರೂ ಎಷ್ಟೋ ಭಾರತ ಸುಂದರ ಆಗ್ತದ. ಯಾರೋ ಮಾಡಿದರು. 1857ರಲ್ಲಿ ಯಾರ್ಯಾರು ಇದ್ರೋ ಸತ್ತು ಹೋಗ್ಯಾರ. ಅವರು ಸ್ವಾತಂತ್ರ್ಯ ಅನುಭವಿಸಿಲ್ಲ, ಅದರ ಫಲ ಉಳ್ಳಿಲ್ಲ. ಆ ಬಳಿಕ ಹುಡುಗರು ಬಂದರು, ಶಾಲೆ ಹುಡುಗರು ಬಂದರು, ಮಕ್ಕಳು ಬಂದರು, ಸಾವಿರ ಮಕ್ಕಳು ಬಂದರು. ಅವರು ಭಾರತ ದೇಶಕ್ಕಾಗಿ ಸ್ವಾತಂತ್ರ್ಯದ ಕನಸ ಕಂಡ್ರು, ಪ್ರಾಣ ಕೊಟ್ಟರು, ಗಲ್ಲಿಗೆ ಇರಿದ್ರು, ಜೈಕಾರ ಹಾಕಿದರು, ಹೋಗಲಿ ಅಂದರು. ಕೊನೆಯ ಕ್ಷಣದಲ್ಲಿ ಸಂತೋಷದ ಕಣ್ಣೀರ ಸುರಿಸಿದರು. ಈ ಜಗತ್ತಿನಿಂದ ಮರೆಯಾಗಿ ಹೋದರು. ಅವರು ಸ್ವಾತಂತ್ರ್ಯ ಅನುಭವಿಸಲಿಲ್ಲ, ಅದರ ಕನಸ ಕಂಡಿದ್ದರು. ಆ ಬಳಿಕ ಕೆಲವು ಜನ ಬಂದರು, ಬಹಳ ದೊಡ್ಡವರು ಬಂದರು, ಹುಡುಗರು ಬಂದರು, ಜೈಕಾರ ಹಾಕಿದರು, ಎದೆ ಕೊಟ್ಟರು. ಅಂಥ ಮಕ್ಕಳು ಹೋದರು. ಹೋಗುವಾಗ ಬಹಳ ಆನಂದವಾಗಿ ಹೋಗ್ತೀವಿ ಅಂತ ಹೇಳಿ ಹೋದ್ರು. ಸಣ್ಣ ಹುಡುಗರು, ಹೈಸ್ಕೂಲ್ ಹುಡುಗರು, ಪ್ರಾಥಮಿಕ ಶಾಲೆ ಮಕ್ಕಳು ಹಂಗೆ ಹೋದರು. ಏನ ತ್ಯಾಗ! ಅವ್ರಿಗೆ ಯಾರೂ ಏನೂ ಕೊಡಲಿಲ್ಲ, ಅವ್ರದ್ದೊಂದು ಫೋಟೋ ಸಹಿತ ಎಲ್ಲಿ ಇಡಲಿಲ್ಲ, ಅವ್ರನ್ನ ಯಾರೂ ನೆನಪು ಮಾಡಿಕೊಂಡಿಲ್ಲ. ಆದರೆ ಅವರು ಸಾವಿರಾರು ಜನ ಕೊನೆಗೆ ಇಡೀ ಭಾರತ ದೇಶದ ಮೂಲೆಗಳಿಂದ ಕ್ವಿಟ್ ಇಂಡಿಯಾ, ಚಲೇ ಜಾವ್, ಹೊರಟು ಹೋಗಿ ಅಂದರು. ಆ ಧ್ವನಿ ಎಷ್ಟು ಜೋರಾಗಿತ್ತು ಅಂದರೆ ಬ್ರಿಟಿಷರು ಹೋದರು. 100 ವರ್ಷಗಳ ಇತಿಹಾಸದ ಹೋರಾಟ,
ಒಂದ ದಿವಸದಾಗ ಬಂದದ್ದಲ್ಲ, ಒಂದ ರೀತಿ ಪ್ರಯತ್ನ ಪಟ್ಟದ್ದಲ್ಲ. ಅನೇಕ ಜನ ಅನೇಕ ರೀತಿ ಎಲ್ಲ ತ್ಯಾಗ ಮಾಡಿದರು, ಎಲ್ಲವನ್ನ ಕೊಟ್ಟರು. ಅವರು ಬಡವರಾಗೇ ಹೋದರು, ಏನೂ ಇರಲಿಲ್ಲ, ತಿನ್ನಕ್ಕೆ ಸಹಿತ ಇರಲಿಲ್ಲ ಎಷ್ಟೋ ಸಲ. ಅಂಥವರೆಲ್ಲ ಮಾಡಿದರು. ನಾವಿಂದ ಹಿಂಗದೆ. ನಾವು ಯಾರನ್ನ ನೆನೆಸ್ತೇವೆ? ಸುಮ್ಮನೆ ವಿಚಾರ ಮಾಡುವಂಗೆ. ನಾವು ಸಂಪತ್ತನ್ನು ಅನುಭವಿಸ್ತಾ ಇದ್ದೇವೆ, ಸ್ವಾತಂತ್ರ್ಯದ ಫಲಗಳನ್ನು ಅನುಭವಿಸ್ತಾ ಇದ್ದೇವೆ. ಆದರೆ ಅದಕ್ಕಾಗಿ ಪರಿಶ್ರಮ ಮಾಡಿದವರು ಬಹಳ ಜನ. ಅವರೆಲ್ಲ ಹೋಗ್ಯಾರ. ಅವ್ರು ಹೆಂಗೆ ಹೋಗಿದ್ರು ಅಂದರೆ ನಮಗೆ ಆಗಲಿಲ್ಲ ಅಂತ ಹೋಗಿಲ್ಲ. ಅವ್ರ ತಲೆಯೊಳಗೆ ಸ್ವಾತಂತ್ರ್ಯ, ಮನಸ್ಸಿನಲ್ಲಿ ಸ್ವಾತಂತ್ರ್ಯ, ಕಣ್ತುಂಬ ಬರೇ ಅದೇ, ಅದನ್ನೇ ತುಂಬಿಕೊಂಡು ಬದುಕಿನಲ್ಲಿಯೇ ಸ್ವತಂತ್ರ ಆಗಿ ಹೋದವರು ಆ ಹುಡುಗರು. ಅಷ್ಟು ಜನ. ಪರಿಶ್ರಮ ಬೇಡವೇ? ಪರಿಶ್ರಮ ಸತುದೀರ್ಘಕಾಲ ನಾವು ಕಷ್ಟಪಟ್ಟು ಮಾಡಬೇಕಂತ ಹೊರಡಬೇಕು. ಸುಮ್ಮನೆ ವರದಕ್ಷಿಣೆ ತಗೊಂಡು ಮನೆ ಕಟ್ಟಿಕೊಂಡು ಬದುಕೋದಲ್ಲ. ಮನೆ ನಾನೇ ಕಟ್ಟಬೇಕು, ನಾನೇ ಗಳಿಸಬೇಕು, ನಾನೇ ಸುಂದರಗೊಳಿಸಬೇಕು. ಹಿಂಗಿರಬೇಕು. ಎಲ್ಲ ಹೆಣ್ಣು ಮಕ್ಕಳ ಎದುರು ಹೋಗಿ ಭಿಕ್ಷಾ ಬೇಡಿ. ಇಲ್ಲೇನು ವರದಕ್ಷಿಣೆ ಅಂದ್ರೇನು? ಭಿಕ್ಷಾ ಬೇಡು. ದೇವರ ಎದುರಿಗೆ ಭಿಕ್ಷಾ ಅಲ್ಲ, ಪುರುಷರ ಎದುರಿಗೆ ಭಿಕ್ಷಾ ಅಲ್ಲ, ಪಾಪ ಹೆಣ್ಮಕ್ಕಳ ಎದುರಿಗೆ ಭಿಕ್ಷಾ ಬೇಡೋರು ಅಲ್ಲವೇನು ಹೇಳಿ? ಯಾರು ಬೇಡವರು? ಪುರುಷರು ಬೇಡವರು ಅಷ್ಟೆ. ಅದ್ರಾಗ ಬಹಳ ಕಲಿತವರು ಬೇಡವರು. ಕಲಿತವ್ರ ಭಿಕ್ಷಾ ಪಾತ್ರೆ ಬಹಳ ದೊಡ್ಡ ಇರ್ತಾವ. ಅದನ್ನು ತುಂಬಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ಇಂಥ ಭಿಕ್ಷುಕರನ್ನ ಲಗ್ನ ಆಗೋದಾದ್ರೆ ಗತಿ ಹೆಂಗಾಗ್ತದ ಹೇಳಿ? ಭಿಕ್ಷುಕರಲ್ಲೇನು? ಪುರುಷರಂದ್ರೆ ಹೆಂಗೆ? ವರ ಹೆಂಗಿರ್ತಾನೆ? ಒಂದು ಇಷ್ಟ ಬೇಡನ ಗಳಿಸಿ ಮಾಡಬಲ್ಲೆ ಅಂತಿರ್ತಾನ. ಅವನಿಗೆ ವರ ಅಂದ್ರೆ ಏನು? ಶ್ರೇಷ್ಠ ಅಲ್ಲೇನು? ವರ ಅಂದ್ರೆ ಕಟ್ಕೊಂಡವಲ್ಲ. ನಾವೇನು ತಿಳ್ಕೊಂಡೇವಿ? ಪಟ್ಟಿ ಕಟ್ಕೊಂಡವ ವರ ಅಂತ ತಿಳ್ಕೊ. ವರ ಅಂದ್ರೆ ಶ್ರೇಷ್ಠ. ನನ್ನ ಕಾಲ ಮ್ಯಾಗ ನಾನು ನಿಲ್ಲಬಲ್ಲೆ, ನಿನ್ನೂ ರಕ್ಷಣಾ ಮಾಡಬಲ್ಲೆ ಅನ್ನೋ ತಾಕತ್ತು ಯಾರಿಗದ ಅವ್ರಿಗೆ ವರ ಅಂತಾರೆ. ಅವ್ರ ಲಗ್ನ ಆಗಬೇಕಷ್ಟೆ ಅಲ್ಲವೇ? ಇನ್ನು ಎಲ್ಲ ಇವ್ರದೇ. ಎಮ್ಮೆ ಆಗ್ಯದ, 10 ಲಕ್ಷ ಕೊಡ್ರಿ. ಇಲ್ಲೇನು? ನಾವು ಅದಕ್ಕಿಂತ ಬಹಳ ಮುಂದೆ ಹೋಗೇವಿ. ಯಾವುದು ಇಂಡಸ್ಟ್ರಿಯಾಲಿಸ್ಟ್. ನಾವು ಇಷ್ಟು ಕೊಡ್ರಿ. ಹಿಂಗೆ ಅನ್ಕೋತ ಆದರೆ ಬುಟ್ಟಿನೇ ದೊಡ್ಡದಾತೆ ವಿನಃ ಎದಿ ಸಾಣದಾಕೋತ ಹೋಯ್ತ. ಇದನ್ನು ಇವ ಗಳಿಸ್ತಾನೇನು, ಕಟ್ತಾನೇನು ಜೀವನವನ್ನು? ಈ ಮನೆ ಯಾರ್ದು? ಅವಾಗ ಹೇಳಕ್ಕೆ ತಾಕತ್ತೇ ಇಲ್ಲ. ಯಾಕಂದ್ರೆ ಅವನದಲ್ಲದ. ಮನ್ಯಾಗ ಮಸ್ತಾಗಿ ಎಲ್ಲ ಟೇಬಲ್ ಇಟ್ಕೊಂಡು, ಕುರ್ಚಿ ಇಟ್ಕೊಂಡು ಎಲ್ಲ ಮಸ್ತಾಗಿ ಅದಾನ. ಮನೆ ಮುಂದೆ ಕಾರ. ಗೆಳೆಯರು ಬಂದಾರ ಭಾಳ ದೂರದಿಂದ. ಅವ್ರು ಕೇಳಿದ್ರು, ಏನಪ್ಪ ಮನೆ ಭಾಳ ಅದ್ಭುತ, ಯಾವಾಗ ಕಟ್ಟದಿ ಅಂತ. ಅವ್ರಿಗೆ ಗೊತ್ತಿರಲಿಲ್ಲ. ಇದು ಮಾವಂದಂತೂ ಗೊತ್ತೇ ಇರಲಿಲ್ಲ. ಮನೆ ಏನಪ್ಪ ಎಷ್ಟು ಮಸ್ತ್ ಕಟ್ಟಿದೆ, ಯಾರ್ದು ಅಂದ. ಅವರು ಇದ್ರಲ್ಲ ಮನೆಯವರು, ಅವ್ರು ನಕ್ಕರು. ಅವೇನು ಹೇಳ್ತಾನ ಅಂದರು, ಗಾಡಿ ಪಡಿ ಮಾಡಿದೆಯಲ್ಲಪ್ಪ, ಯಾವಾಗ ತಗೊಂಡು ಗಾಡಿ? ಅವ್ರು ಅಂದರು, ಅವೇನು ತಗೋತಾನ ಅಂದರು. ಏನೋ ಪೀಠೋಪಕರಣಗಳು ಫ್ರಾನ್ಸ್ದಿಂದ, ಜರ್ಮನ್ದಿಂದ, ಎಲ್ಲ ಕಡೆಯಿಂದ ತರಿಸಿದೆಯಲ್ಲ. ಅವ ಎಲ್ಲಿ ತರಿಸ್ತಾನ? ಕುಂತಾನ ಅಟ್ಟೆ. ಅವಾಗೇನು ಗೊತ್ತದ? ಈ ಮಟ್ಟಕ್ಕೂ ಆದ ಬಳಿಕ ಇವರು ಭಾರತವನ್ನು ಹೆಂಗೆ ಕಟ್ಟುತ್ತಾರ? ಪರಿಶ್ರಮ ಮಾಡೋರು ಭಾರತವನ್ನು ಕಟ್ಟುತ್ತಾರೆ. ಭೂಮಿಯಾಗ ದುಡಿಯುವಂಥ ಒಕ್ಕಲಿಗರ ಭಾರತವನ್ನು ಕಟ್ಟುತ್ತಾರೆ. ಅದ ಒಕ್ಕಲಿಗ. ಮಣ್ಣಿನ ಕೂಡ ಮಣ್ಣಾಗಿ, ನೀರಿನ ಕೂಡ ನೀರಾಗಿ ಕಷ್ಟಪಟ್ಟು ಭೂಮಿಯನ್ನು ಹಚ್ಚು ಹಸಿರ ಮಾಡಿದಂಥ ವ್ಯಕ್ತಿ ಅದಾನಲ್ಲ, ಅವನ ಪರಿಶ್ರಮ ತಪಸ್ಸು ಈ ದೇಶವನ್ನು ಕಟ್ಟುತ್ತದ. ಹಗಲ ರಾತ್ರಿ ದುಡಿಯುವಂಥ ವಿಜ್ಞಾನಿಗಳು ಕಟ್ತಾರ. ಇಲ್ಲೇನು? ಎಲ್ಲವನ್ನ ತ್ಯಾಗ ಮಾಡುವಂಥ ಹೆಣ್ಣು ಮಕ್ಕಳು ಕಟ್ತಾರ.
ಬೇಕು, ಕಟ್ಟೋದಕ್ಕೆ ಪರಿಶ್ರಮ ಬೇಕಾಗ್ತದೆ. ಸತು ದೀರ್ಘಕಾಲ, ಬಹಳ ದಿನಗಳ ಕಾಲ ನಾವು ಮನಸ್ಸು ತಯಾರು ಮಾಡಬೇಕು. ನಮಗೆ ಕಷ್ಟ ಆಗ್ತದೆ, ಆದರೆ ಕಷ್ಟ ಆದರೆ ಏನಾಯಿತು, ಒಳ್ಳೆಯ ಫಲ ಸಿಗ್ತಾವ ಅಂತ ನಾವು ಹೊರಡಬೇಕಾಗ್ತದೆ. ಆವಾಗ ಒಂದು ಸಾಧನೆ ಸಿದ್ಧಿ ಮಾಡಲಿಕ್ಕಾಗ್ತದೆ ಅಂತ ಪತಂಜಲ ನಿನ್ನೆವರೆಗೆ ವ್ಯಾಸ ಹೇಳಿದ್ದ ಶ್ರದ್ಧಾ ತತ್ತಪರತ, ಆ ಬಳಿಕ ಆತ್ಮ ಸಂಯಮ, ಇಂದ್ರಿಯ ಸಂಯಮ, ಅದರ ಕೂಡ ಸ್ವಲ್ಪ ಜೋಡಿಸಿದರೆ ಪತಂಜಲ ದೀರ್ಘ ಪ್ರಯತ್ನ. ಇದು ಬಹಳ ಅವಶ್ಯ. ದೀರ್ಘ ಪ್ರಯತ್ನ, ಮನಸ್ಸು ತಯಾರಿ ಇರಬೇಕು. ಇಂದ ಸಿಗಲಿ ನಾಳೆ ಸಿಗಲಿ ಅಂತ.